ದರ್ಶನ್ ರವರು ತುಂಬ ಕಷ್ಟದ ಇತ್ತೀಚಿನ ದಿನಗಳಲ್ಲಿ ತುಂಬ ಕಷ್ಟದ ದಿನಗಳನ್ನು ನೋಡಿದ್ದಾರೆ. ಹಾಗಾಗಿ ವಿಜಯಲಕ್ಷ್ಮಿಯವರು ಎಂದೆಂದೂ ಕೈ ಬಿಡಲಿಲ್ಲ. ವಿಜಯಲಕ್ಷ್ಮಿಯವರು ಹರಸಾಹಸವನ್ನು ಮಾಡಿ ಜೈಲಿನಿಂದ ದರ್ಶನ್ ರವರನ್ನು ಬಿಡಿಸಿಕೊಂಡು ಬಂದರು. ಅಂದಿನಿಂದ ದರ್ಶನ್ ರವರು ವಿಜಯಲಕ್ಷ್ಮಿಯವರನ್ನು ದೇವರೆಂದು ಕಾಣುತ್ತಾರೆ. ಅವರ ವಿಚಾರಗಳಲ್ಲಿ ಎಂದೂ ತಲೆ ಹಾಕದ ವಿಜಯಲಕ್ಷ್ಮಿಯವರು ಇಂದು ಎಲ್ಲ ವಿಚಾರವನ್ನು ವಿಜಯಲಕ್ಷ್ಮಿಯವರೇ ವಹಿಸಿಕೊಂಡಿದ್ದಾರೆ. ಹಾಗಾಗಿ ದರ್ಶನ್ ರವರು ಇಂದು ನಾನು ಸಂತೋಷವಾಗಿದ್ದೇವೆ, ತುಂಬ ವರ್ಷಗಳ ನಂತರ ನಾವು ಮತ್ತು ವಿಜಯಲಕ್ಷ್ಮಿಯವರು ಸಂತೋಷವಾಗಿದ್ದೇವೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋವನ್ನು ಹಂಚಿಕೊಳ್ಳುತ್ತಿದ್ದಾರೆ. ಜೈಲಿನಿಂದ ಬಂದ ನಂತರ ಈಗೀಗ ವಿಜಯಲಕ್ಷ್ಮಿಯವರು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ. ತಾವು ಎಲ್ಲೇ ಹೋದರೂ ಎಲ್ಲೇ ಬಂದರೂ ನಾವು ಖುಷಿಯಾಗಿದ್ದೇವೆ, ಚೆನ್ನಾಗಿದ್ದೇವೆ ಎಂದು ಫೋಟೋವನ್ನು ಹಂಚಿಕೊಳ್ಳುತ್ತಿರುತ್ತಾರೆ. ಈಗೀಗ ಫೋಟೋವನ್ನು ಹಂಚಿಕೊಂಡಿದ್ದಾರೆ. ಇದೇ ಕುದುರೆಯ ಫೋಟೋ. ಎಲ್ಲರೂ ನಾವು ಸಂತೋಷವಾಗಿದ್ದೇವೆ ಫಾರ್ಮ್ ಹೌಸ್ನಲ್ಲಿ ಎಂದು ಹೇಳಿ ವಿಜಯಲಕ್ಷ್ಮಿ ದರ್ಶನ್ ರವರು ಸಂತೋಷದ ದಿನಗಳಂದು ಈ ಫೋಟೋವನ್ನು ಹಂಚಿಕೊಂಡಿದ್ದಾರೆ. ದರ್ಶನ್ ರವರ ಎಲ್ಲ ವ್ಯವಹಾರಗಳನ್ನು ವಿಜಯಲಕ್ಷ್ಮಿಯವರೇ ಇಂದು ಕೈಗೆತ್ತಿಕೊಂಡಿದ್ದಾರೆ. ಹಾಗಾಗಿ ದರ್ಶನ್ ರವರು ನಿರಾಳವಾಗಿದ್ದಾರೆ. ಡೆವಿಲ್ ಶೂಟಿಂಗ್ ಹೋದ ನಂತರ ಅವರು ಕೂಡ ಆನೆಯ ಜೊತೆ ಕೂಡ ಫೋಟೋ ಹಿಡಿದುಕೊಂಡಿದ್ದರು. ಅದು ಕೂಡ ವೈರಲ್ ಆಗಿತ್ತು. ರಾಜಸ್ಥಾನದಿಂದ ಬಂದ ನಂತರ ಅವರು ಕೂಡ ಫೋಟೋ ವೈರಲ್ ಆಗಿತ್ತು. ಹೀಗೆ ಎಲ್ಲ ವಿಷಯವನ್ನು ಹಂಚಿಕೊಳ್ಳುತ್ತಿರುವ ವಿಜಯಲಕ್ಷ್ಮಿಯವರು ಈಗೀಗ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ. ದರ್ಶನ್ ರವರು ಹೆಂಡತಿಯನ್ನು ಬಿಟ್ಟು ಎಲ್ಲೂ ಹೋಗದ ಕಾರಣ ಪವಿತ್ರ ಗೌಡರವರು ಎಷ್ಟು ಹೊಟ್ಟೆ ಉರಿದುಕೊಳ್ಳುತ್ತಾರೋ ಎಂದು ಕಮೆಂಟ್ ಮೇಲೆ ಕಮೆಂಟ್ ಬರುತ್ತಿದೆ. ದರ್ಶನ್ ವಿಜಯಲಕ್ಷ್ಮಿ ಅವರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ.